ನೋಡಿ, ಅವರು ನಿನ್ನೆ ಮೊನ್ನೆ ಬಂದಿಲ್ಲ. ಇದೇ ಫಕೀರ್ ಕಾಲೋನಿನಲ್ಲಿ, ಅದೇ ವಸೀಂ ಲೇಔಟ್ ಅಲ್ಲಿ, ಅದೇ ಕೋಗಿಲ್ ಲೇಔಟ್ ಅಲ್ಲಿ 35 ವರ್ಷದಿಂದ 40 ವರ್ಷದಿಂದ ಅಲ್ಲಿ ವಾಸವಿದ್ದಾರೆ. ಅದಕ್ಕೆ ನಾವು ಕೇಳೋದಿಷ್ಟೇ, ನೀವು ಆಧಾರ್ ಕಾರ್ಡ್ ಕೊಟ್ಟಿದ್ದು ಅಲ್ಲಿರೋ ಜನಗಳಿಗೆ ನೀವೇ ಕೊಟ್ಟಿದ್ದು, ರೇಷನ್ ಕಾರ್ಡ್ ಕೊಟ್ಟಿದ್ದು ನೀವೇ, ಲೈಟ್ ಬಿಲ್ ಕೊಟ್ಟಿದ್ದು ನೀವೇ, ಅಲ್ಲಿ ವಾಟರ್ ಬಿಲ್ ಕೊಟ್ಟಿದ್ದು ನೀವೇ, ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದು ನೀವೇ. ಇವತ್ತು ನೀವೇ ಬಂದು ಅಲ್ಲಿ ಮನೆಗಳು ಹೊಡೆದಾಕ್ತೀರಾ ಅಂದ್ರೆ ನಾವ್ ಏನ್ ಹೇಳ್ಬೇಕು ಸ್ವಾಮಿ ನಿಮ್ಮ ಸರ್ಕಾರಕ್ಕೆ? ನಮ್ಮ ಸಿಎಂ ಸಾಹೇಬ್ರೆ, ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಫಸ್ಟ್ ಅಂತ ಬಡವ್ರಿಗೆ ನೀವು ಮನೆಗಳು ಹೊಡೆದಾಕಂಗಿದ್ರೆ ನೀವು ಫಸ್ಟ್ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ರಿ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಹಿಂದುಳಿದವರು ಮತ್ತೆ ದಲಿತರು, ಈ ಕ್ರಿಶ್ಚಿಯನ್ಸ್ ಅವರು ಬಹಳ ಹೇಳಿದ್ರು, ನಾವು ಯಾವತ್ತೂ ಅಷ್ಟೇ ಬಡವ್ರ ಪರವಾಗಿ ಅಂತ. ಬಡವ್ರ ಮನೆಗಳ ನೀವು ಹೊಡೆದಾವಾಗ ನೀವೆಲ್ಲಿ ಬಡವ್ರ ಪರವಾಗಿದ್ದೀರಾ? ನಮ್ಗೆ ಒಂದ್ ಸ್ವಲ್ಪ ತೋರಿಸಿ ಸ್ವಾಮಿ. ಇದೇ ನಮ್ಮ ಬಿಜೆಪಿ ಸಮೀರ್ ಸಾಹೇಬ್ರು ಬಂದು ಮನೆಗ ಬಂದು ಪಲೆ ದೊಡ್ಡದಾಗಿ ಹೇಳ್ತಾರೆ, ಮೈಯೋ ನಾನಿದ್ದೀನಿ ಅಂತ ಬಂದು ಕಟ್ಟೆ ಕಂತಿಗಳು ತಗೊಂಡ್ ಬಂದು 50,000 ಕೊಡ್ತಾರೆ. ಆ 50,000 ನಿಮ್ಗೆ ಯಾರಿಗೂ ಅವಶ್ಯಕತೆ ಇಲ್ಲ ಸ್ವಾಮಿ. ಅಂತ ಇರೋರು ದೊಡ್ಡ ಮನೆಗಳು ಕಟ್ಕೊಡ್ರಿ ನೀವು. ಮನೆ ಫಸ್ಟ್ ಬಡವ್ರಿಗೆ ವಸತಿ ಮಾಡ್ಕೊಡ್ರಿ ನೀವು. ಅಂತ ಆಶ್ರಯ ಬಿಟ್ಬಿಟ್ಟು ನೀವು ಇರೋದು ಅದು ಯಾವುದೋ ಗೌರ್ಮೆಂಟ್ ಜಾಗನಲ್ಲಿ ಬಡವರು ಕಟ್ಕೊಂಡಿರೋ ಅಂತ ಮನೆಗಳೇ ಹೊಡೆದಾಕಿರೋರು. ಬರ್ರಿ, ಇದೇ ನಮ್ಮ ಆಂಧ್ರ ರಾಜ್ಯದಲ್ಲಿ ಫ್ರೀಯಾಗಿ ಮನೆಗಳು ಕೊಟ್ಕೊಂಡಿದ್ದಾರೆ, ಜಾಗಗಳು ಕೊಟ್ಟಿದ್ದಾರೆ. ಅವ್ರ ಮನೆ ಕಟ್ಟುವಾಗ ಅವ್ರಿಗೆ ಸಿಮೆಂಟ್ ಏನು, ಇಟ್ಟಿಗೆ ಏನು ಎಲ್ಲ ಅವ್ರು ಕೊಟ್ಕೊಂಡಿದ್ದಾರೆ. ಮತ್ತೆ ಇದೇ ನಮ್ಮ ತಮಿಳುನಾಡು, ನಾವು ಹೇಳ್ಕೊಳ್ಬಾರ್ದು. ಇದೇ ನಮ್ಮ ತಮಿಳುನಾಡಲ್ಲಿ ಜಾಗದಿಂದ ಹಿಡಿದು, ಇಟ್ಟಿಗೆಯಿಂದ ಹಿಡಿದು, ಸಿಮೆಂಟ್ ಇಂದ ಹಿಡಿದು ಅವ್ರ ಮನೆ ಒಳಗಡೆ ಹೋಗೋ ಗಂಟೆ ಅವ್ರಿಗೆ ವಸತಿ ಮಾಡಿಕೊಡ್ತಾ ಇದ್ದಾರೆ. ನೀವು ಇದು ಯಾವುದು ಕೊಟ್ಟಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದು ಮನೆ ಕೊಟ್ಟಿಲ್ಲ. ಆಂಧ್ರನಲ್ಲಿ ಮನೆಗೆ ರೇಷನ್ ಕೊಡ್ತಾರೆ ತಗೊಂಡೋಗಿ, ಇಲ್ಲಿ 10 kg ಕೊಡ್ತೀನಿ 3 kg ಕೊಟ್ಟು ಜನಗಳಿಗೆ ಯಾಮಾರಿಸಿ ಓಟ್ ಹಾಕ್ಸ್ಕೊಂಡಿದ್ದೀರಾ ನೀವು. ಇದೇ ನಮ್ಮ ಆಂಧ್ರ ರಾಜ್ಯದಲ್ಲಿ ಮನೆಗೂ ಟಾಟಾ ಎಸಿನಲ್ಲಿ ಅಕ್ಕಿ ಮತ್ತೆ ಪ್ರತಿಯೊಂದು, ನಾನು ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ನಾವು ಹೇಳಿದ್ರೆ ಭಾರಿ ನಿಮ್ಗೆ ಅವಮಾನ ಆಗುತ್ತೆ. ಮನೆಗೂ ತಗೊಂಡೋಗಿ ರೇಷನ್ ಕೊಡ್ತಾವ್ರೆ. ನೀವು 10 kg ಅಂತ ಹೇಳ್ಬಿಟ್ಟು ಬರೀ 3 kg ಕೊಡ್ತಾ ಇದ್ದೀರಾ. ಸರಿ, ಅದೆಲ್ಲನ ಹೋಗ್ಲಿ, ನಮಗೆ ಅವಶ್ಯಕತೆ ಇಲ್ಲ. ನೀವು ಬಂದ್ಬಿಟ್ಟು ನಾವು ಹೇಳೋದಿಷ್ಟೇ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಅಲ್ಲಿ ಹೋಗಿ ಮನೆಗಳು ಹೊಡೆದಾಕುವಾಗ ಯಾವ ಪಕ್ಷದವರು ಹೋಗಿಲ್ಲ, ಯಾವ ಜನಗಳು ಹೋಗಿಲ್ಲ, ಯಾವ ರಾಜಕಾರಣಿಗಳು ಹೋಗಿಲ್ಲ. ಫಸ್ಟ್ ಹೋದವ್ರೆ SDP ಅವರು. ಅವ್ರಿಗೆ ನೀವು ಜೀಪಲ್ಲಿ ಹಾಕೊಂಡ್ರಿ, ನೀವು ಹೊಡೆದಿದ್ದೀರಾ, ನೀವು ಜೈಲಲ್ಲಿ ಹಾಕಿದ್ದೀರಾ. ನಾವು ಯಾವುದಕ್ಕೂ ಎದುರಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಇವತ್ತವರೆಗೂ 3ನೇ ದಿವಸನೂ 4ನೇ ದಿವಸನೂ ಆಗಿದೆ. ಇಡೀ ರಾಜ್ಯದಲ್ಲಿ ಹೋಗ್ತಾ ಇದೀವಿ ನಾವು. ಹಂಗೂ ಏನಾನ ಇದ್ರೆ ಇಡೀ ನಮ್ಮ ಭಾರತ ದೇಶಕ್ಕೆ ನಾವು ಕಾಲಿಡ್ತೀರಿ ಅಂತ ನಿಮ್ಗೆ ಸಂದೇಶ ಕೊಡ್ತಾ ಇದ್ದೀವಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ. ನಾನು ಹೇಳಕ್ ಇಷ್ಟಪಡೋದು,